ಅಲ್ಲೂ ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ 6 ಪೀಸ್ ಲಂಗ ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಾನು 2 ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ. 2 ಮೀಟರ್ ಬಟ್ಟೆಯಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಬರಲಿ ಅಂತ ಫೋಲ್ಡಿಂಗ್ ಮಾಡಿಕೊಂಡು ಕೆಲವು ಕನ್ಫ್ಯೂಷನ್ ಇರುತ್ತೆ. ಹೆಂಗಪ್ಪ 6 ಪೀಸ್ ಲಂಗ ಕಟ್ ಮಾಡೋದು, ಅಳತೆ ಹೆಂಗೆ ತೊಗೊಳ್ಳೋದು, ಸ್ಟಾರ್ಟಿಂಗ್ ಬಟ್ಟೆ ಹೊಲಿಯೋರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಅಯ್ಯೋ ಅಳತೆ ಗೊತ್ತಾಗಲ್ಲ, ಎಷ್ಟು ಯಾವ ಥರ ತೊಗೋಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಒಂದು ರೆಡಿಮೇಡು ಒಂದು ಲಂಗ ತಗೊಂಡು ನೋಡಿ, ಈ ಥರ ಇಲ್ಲಿ ಮಾರ್ಕ್ ಇರುತ್ತಲ್ಲ, ಈ ಥರ ಇದೆ ನೋಡಿ. ಈ ಮಾರ್ಕ್ ಏನಿದೆ ನೋಡಿದು ನೋಡಿ, ಇಷ್ಟು ಇದು ಅಳತೆ 6 ಪೀಸ್ ಲಂಗಕ್ಕೆ ಈ ಅಳತೆನೇ. ಇದನ್ನು ಈ ಮಾರ್ಕ್ನ ಫಸ್ಟು ಉದ್ದ ಎಷ್ಟಿದೆ ಅಂತ ನೋಡ್ಕೊಬೇಕು, ಕರೆಕ್ಟಾಗಿದೆಯಾ ಅಂತ ನೋಡಿ. ಇದು ನಮಗೆ 1 ಇಂಚ್ ಎಕ್ಸ್ಟ್ರಾ ಸಿಗ್ತಾಯಿದೆ. ಸೊ ನಾನು ನರ್ಗೆ ಲಂಗ ಮಾಡ್ತಾಯಿಲ್ಲ, ಪ್ಲೇನ್ ಲಂಗ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಉದ್ದ ಇದೆ. ನಾನು ಸ್ಟಿಚಿಂಗ್ ಮಾಡಿ ಫೋಲ್ಡಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಬೇಕು, ಬಿಟ್ಕೊಂಡು ನಾವು ಇಲ್ಲಿಂದ ಮಾಡಬೇಕು. ಇಷ್ಟು ಮಾಡಬೇಕು, ಇಲ್ಲಿಂದನೇ ಮಾಡೋಣ. ಇದು ಫೋಲ್ಡಿಂಗ್ ಆಗುತ್ತೆ ಆಯಿತಾ. ಈಗ ಮಾರ್ಕ್ ಹೆಂಗಪ್ಪ ಅಂತಂದರೆ ಇದೇನಿದೆ ನೋಡಿ, ಇದು ಇಷ್ಟಿದೆ. ಇದು ಎಷ್ಟು ಬರುತ್ತೆ ಅಂತಂದರೆ ಇದರೊಳಗೆ ತೊಗೋಬೇಕು. ಫಸ್ಟ್ ನಾವು ನಮಗೆ 7 ಇಂಚಸ್ ಬರ್ತಾಯಿದೆ, 7 ಕಾಲು ಬರ್ತಾಯಿದೆ ನಮಗೆ. 7 ಕಾಲನ್ನ 7 ಕಾಲು ಕರೆಕ್ಟಾಗಿ ಇಟ್ಕೊಂಡು 7.5 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 8 ತೊಗೋಬೇಕು, ಯಾಕಂದರೆ ಸ್ಟಿಚಿಂಗ್ ಹೋಗ್ಬೇಕಲ್ವ ಆ ಕಡೆ ಈ ಕಡೆ. ಅದಕ್ಕೆ 8 ತೊಗೋಬೇಕು. ಇಲ್ಲಿಂದ ನೋಡಿ ಇರುತ್ತೆ. ಕೆಳಗಡೆ ಬಂದು ನೋಡಿ 15 ಇದೆ, 15 ಇದೆ. 15 ತೊಗೋಬೇಕು ನೋಡಿ. ಇಷ್ಟು ತೊಗೋಬೇಕು ಅಂದರೆ ಒಂದು 1/2 ಇಂಚ್ ತೊಗೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಈಗ ನೋಡಿ ಕರೆಕ್ಟಾಗಿ ಬರುತ್ತೆ. ಲಂಗ ಇದರಲ್ಲಿ ನಿಮ್ಗೆ ಆಲ್ರೆಡಿ 2 ಇದೆ ನೋಡಿ, ಇಲ್ಲಿ 2 ಇದೆ. ನಾವು ಫೋಲ್ಡಿಂಗ್ ಮಾಡಿದ್ರಲ್ಲಿ 1 2 3 4 5 6 ಅದರಲ್ಲಿ ನಾವು ಒಂದು ಪೀಸ್ನ ಎತ್ಕೊಬೇಕು. ಏನಕ್ಕಪ್ಪ ಅಂದರೆ ಬೆಲ್ಟ್ ಪಟ್ಟಿ ಬೇಕಲ್ವ ನಮಗೆ. ಬೆಲ್ಟ್ ಪಟ್ಟಿಗೋಸ್ಕರ ನಾವು ಒಂದು ಪೀಸನ್ನು ಎತ್ಕೋಬೇಕು ನೋಡಿ. ಇದನ್ನು ಒಂದು ಪೀಸ್ನ ನಾವು ಬೆಲ್ಟ್ ಪಟ್ಟಿಗೆ ಎತ್ಕೊಂಡು ಇನ್ನು ಮಿಕ್ಕಿದ್ದನ್ನ ನಾವು 6 ಪೀಸ್ ಲಂಗನ ರೆಡಿ ಮಾಡಬೇಕು. ಇದನ್ನ ಕಟಿಂಗ್ ತೋರಿಸಿದ್ದೀನಿ. ನೆಕ್ಸ್ಟ್ ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.